ಪುಣ್ಯಭೂಮಿ ದೈವಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನುಳಿದಿರೋದು ಕೇವಲ ಕೆಲವು ಕ್ಷಣಗಳು ಮಾತ್ರ. ಇಡೀ ಜಗತ್ತೇ ಅತ್ಯಂತ ಕಾತುರದಿಂದ ಈ ಪುಣ್ಯಕಾಲಕ್ಕೆ ಸಾಕ್ಷಿಯಾಗ್ತಾ ಇದೆ. ಏನೇ ಶುಭ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಮುಹೂರ್ತವೆಷ್ಟು ತುಂಬಾನೇ ಮುಖ್ಯವಾಗುತ್ತೆ. ಹಿಂದೂ ಸಂಪ್ರದಾಯದಲ್ಲಿ ದಿನ ಮತ್ತು ಶುಭ ಮುಹೂರ್ತವನ್ನು ನೋಡಿ ಶುಭ ಕಾರ್ಯವನ್ನು ನೆರವೇರಿಸುವುದು ವಾಡಿಕೆಯಾಗಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನಾಂಕದಲ್ಲಿಯೂ ಕೂಡ ಒಂದು ವಿಶೇಷತೆ ಇದೆಯಂತೆ. ಶ್ರೀರಾಮೋತ್ಸವದ ಸಂಭ್ರಮದ ಕ್ಷಣಕ್ಕೆ ಧಾರ್ಮಿಕ ಮಹತ್ವ ಇದೆ. ಉದ್ಘಾಟನೆಯ ದಿನಾಂಕದಲ್ಲಿ 4 ಸಂಖ್ಯೆಯ ರಹಸ್ಯ ಅಡಗಿದೆ. ಹಾಗಾದರೆ ಏನದರ ಮಹತ್ವ? ಆಧ್ಯಾತ್ಮಿಕ ವಿಶ್ಲೇಷಕರು ಈ ಬಗ್ಗೆ ಹೇಳೋದೇನು? ಬನ್ನಿ ನೋಡ್ಕೊಂಡು ಬರೋಣ. ಏನೇ ಒಂದು ಶುಭ ಕೆಲಸ ಮಾಡಬೇಕಾದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ. ಇನ್ನು ಅಯೋಧ್ಯೆಯಲ್ಲಾಗುವಂತಹ ಪ್ರತಿಯೊಂದು ಬೆಳವಣಿಗೆಗೂ, ಇವತ್ತಾಗ್ತಾ ಇರುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರ ಆಗಿರಬಹುದು, ಧಾರ್ಮಿಕ ವಿಧಿವಿಧಾನಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಅದರದ್ದೇ ಆದಂತಹ ವಿಶೇಷತೆ, ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಅದರ ಅಡಿಯಲ್ಲಿಯೇ ಈಗ ಎಲ್ಲ ವಿಧಿವಿಧಾನಗಳನ್ನು, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇರುವಂಥದ್ದು. ಕಳೆದ ಸೋಮವಾರದಿಂದ ಆರಂಭವಾದಂತಹ ಪೂಜಾ ಕೈಂಕರ್ಯಗಳು ಇವತ್ತಿಗೂ ಕೂಡ ಹಾಗೇ ಸಾಗ್ತಾ ಇರುವಂಥದ್ದು. ಇವತ್ತು ಅಂತಿಮ ಘಟ್ಟಕ್ಕೆ ಅಥವಾ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಶ್ರೀ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ನೋಡಿ, ಆ ವಿಗ್ರಹವನ್ನು ಈಗಾಗಲೇ ಒಳಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗಿದೆ, ಆವರಣದಲ್ಲಿಡುವಂತಹ ಕೆಲಸ ಆಗಿದೆ. ಬಟ್ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹದ್ದೇ ಒಂದು ವಿಶೇಷವಾದಂತಹ ಕೆಲಸ. ಚಿನ್ನದ ಸೂಜಿಯಿಂದ ಬೆಣ್ಣೆಯನ್ನು ರಾಮನ ಕಣ್ಣುಗಳಿಗೆ ಹಚ್ಚುವಂತಹ ಕೆಲಸ ಆಗುತ್ತೆ. ಅದರಲ್ಲೂ ಕೂಡ ಒಂದಿಷ್ಟು ವಿಧಿವಿಧಾನಗಳಿರುತ್ತೆ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇರುವಂತಹದ್ದು. ಅದಕ್ಕಾಗಿಯೇ ಅವರು ಕಠಿಣ ವ್ರತಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ಒಂದು ಅದ್ಭುತ ದಿನವಾಗಿ, ಒಂದು ವಿಶೇಷ ದಿನವಾಗಿ ಭಾರತೀಯರಿಗೆ ಇವತ್ತು ಸಾಕ್ಷಿಗೆ ಸಿಗ್ತಾ ಇರುವಂಥದ್ದು. ಓಕೆ, ಮುಹೂರ್ತದ ವಿಶೇಷತೆ ಬಗ್ಗೆ ನನ್ನ ಕೊಲೀಗ ಪ್ರೇಮ್ ಹೇಳ್ತಾ ಇದ್ರು. ಹೌದು, ಬಹಳ ಅದ್ಭುತವಾದ ಮುಹೂರ್ತ. ಅಷ್ಟಿಲ್ಲದೆ ಇಂತಹ ದೊಡ್ಡ ಕಾರ್ಯವನ್ನ ಮಾಡೋಕ್ ಮುಂದಾಗ್ತಾರ? ಎಲ್ಲವೂ ಸಂಪ್ರದಾಯಬದ್ಧವಾಗಿ ಆಗ್ಬೇಕಾದ್ರೆ ಮುಹೂರ್ತ ಬಿಟ್ಬಿಡ್ತಾರ? ಇದನ್ನ ಅಂದ್ರೆ ಇವತ್ತೇನು ಜನವರಿ 22 ಮೃಗಶಿರ ನಕ್ಷತ್ರದ ಅಭಿಜಿತ್ ಮುಹೂರ್ತದ ಈ 84 ಸೆಕೆಂಡ್ಗಳಿದೆಯಲ್ಲ, ಪ್ರಾಣ ಪ್ರತಿಷ್ಠಾಪನೆ ಅಥವಾ ದೈವಿಕ ಕಳೆ ಕೊಡುವಂಥದ್ದಿದೆಯಲ್ಲ, ಆ ಮುಹೂರ್ತ ಅತ್ಯಂತ ಮಂಗಳಕರ ಸಮಯ ಅಂತ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಗೆ ಉತ್ತಮ ಗ್ರಹ ಸ್ಥಾನ ಕೂಡ ಇದೆಯಂತೆ. ಇವನ್ನೆಲ್ಲ ನೋಡ್ತಾರೆ ಅವರು. ನಮ್ಗಳಿಗೆ ಸಾಮಾನ್ಯವಾಗಿ ಏನ್ ಗೊತ್ತು, ಒಳ್ಳೆ ಟೈಮ್ ಅಂತೆ, ರಾಹುಕಾಲ, ಗುಳಿಕ ಕಾಲ ಇಂಥದ್ದು ಮಾತ್ರ ಗೊತ್ತಿರುತ್ತೆ. ಅದನ್ನೇ ಓದಿರುವಂಥವ್ರಿಗೆ, ಆಚರಣೆ ಮಾಡುವಂಥವ್ರಿಗೆ ಇವೆಲ್ಲ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇವತ್ತು ಮಧ್ಯಾಹ್ನ 12:29 12:30 ತನಕ ಒಟ್ಟು 84 ಸೆಕೆಂಡು ಅತ್ಯಂತ ಮಂಗಳಕರ ಸಮಯ ಅಂತಾನೆ ಹೇಳಲಾಗ್ತಾ ಇದೆ. ಅಭಿಜಿನ್ ಮುಹೂರ್ತ ಇರುತ್ತಂತೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ನಾವಿಲ್ಲಿ, ಇದೇ ನಕ್ಷತ್ರ, ಇದೇ ಗ್ರಹ ಕೂಟದ ಸಮಯದಲ್ಲೇ ರಾಮ ಕೂಡ ಜನನ ಆಗಿದ್ದಂತೆ. ಅವತ್ತೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಅಯೋಧ್ಯೆಯಲ್ಲಿ ಆ ಸಮಯದಲ್ಲೇ ಮಾಡ್ತಾ ಇರೋದು ಇನ್ನೊಂದು ವಿಶೇಷ. ಆಮೇಲೆ ಈ ಅದ್ಭುತ ಮುಹೂರ್ತವನ್ನು ಇಟ್ಕೊಟ್ಟಿದ್ದು ಕೂಡ ಕನ್ನಡಿಗರು, ಅದನ್ನ ಗಮನಿಸಬೇಕಾಗುತ್ತೆ. ಅದಾದ್ಮೇಲೆ ಕನ್ನಡಿಗರ ಕೊಡುಗೆ ಇದೆಯಲ್ಲ ರಾಮ ಮಂದಿರಕ್ಕೆ, ಅದು ರಾಮನ ಇಚ್ಛೆನೆ ಅನ್ಸುತ್ತೆ ಪ್ರೇಮ್. ಯಾಕಂತ ಹೇಳಿದ್ರೆ ಈಗ ಎಲ್ಲದ್ರಲ್ಲೂ ನೋಡಿ, ನೀವು ಆರಂಭದಲ್ಲಿ ಹೇಳಿದ್ರಿ ಶಿಲ್ಪಿಯಿಂದ ಶಿಲೆ ತನಕ ನಮ್ಮೂರ್ನವ್ರೆ ಅಂತ. ಪ್ರತಿಯೊಂದು ಅಲ್ಲಿರುವಂತಹ ಪ್ರವಾಸಿಗರಿಂದ ಹಿಡಿದು ಮತ್ತೆ ಏನ್ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿರೋರಾಗಿರ್ಬೋದು, ಮಗದೊಂದು ಎಲ್ಲಾದ್ರಲ್ಲೂ ನಮ್ಮೂರ್ನವ್ರು ಇದ್ದಾರೆ. ಅದಕ್ಕೆ ಹೇಳಿದ್ದು ಹನುಮನ ನಾವು ಊರ್ನವ್ರು ನಾವು. ಬಹುಶಃ ರಾಮನ ಇಚ್ಛೆನೆ ಇತ್ತು ಅನ್ಸುತ್ತೆ, ಆಲ್ಮೋಸ್ಟ್ ಇಲ್ಲಿಂದಾನೇ ಆಗ್ಲಿ ಅಂತ. ಹಂಗೆ ಆಗಿದೆ ನೋಡಿ. ಅದು ಹುಡುಗಾಟದ ಸಮಯನೇ ಅಲ್ಲ, ವಿಚಾರನೇ ಅಲ್ಲ. 140 ಕೋಟಿ ಜನರಲ್ಲಿ ಅಟ್ಲೀಸ್ಟ್ ಒಂದು 500ರಿಂದ 600 ಜನರನ್ನ ಇವರು ಶಿಲ್ಪಿಗಳನ್ನ ಹುಡುಕಿರಲ್ವಾ, ಆ ಸಂದರ್ಭದಲ್ಲಿ ಹುಡುಕಿರ್ತಾರೆ. ಅದ್ರ 3 ಜನ ಸೆಲೆಕ್ಟ್ ಮಾಡ್ತಾರೆ. ಆ 3 ಜನದಲ್ಲೂ 2 ನಮ್ಮೂರ್ನವರೇ ಇದ್ದಾರೆ. ಆಮೇಲೆ ದೈವ ಇಚ್ಛೆ ನೋಡಿ, ಅದೇ ಹೂ ಅಂದ್ರೆ ಬಂಗಾರದಲ್ಲೇ ಶ್ರೀರಾಮನ ಪ್ರತಿಮೆಯನ್ನ ಮಾಡ್ಬಿಡ್ಬೋದಾಗಿತ್ತು. ಆದ್ರೆ ಕರ್ನಾಟಕಕ್ಕೆ ಬರಬೇಕು, HD ಕೋಟೆಗೆ ಬರಬೇಕು, ಅಲ್ಲಿ ಒಂದು ಅದೆಷ್ಟೋ ಸಾವಿರ ವರ್ಷಗಳ ಹಿಂದಿನ ಶಿಲೆಯನ್ನ ಹುಡುಕಬೇಕು. ಆಮೇಲೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕೋಲಾರದ KGF ಗೆ ಹೋಗ್ಬೇಕು. ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಅದಾದ್ಮೇಲೆ ಕನ್ನಡಿಗರ ಕೊಡುಗೆ ಅದ್ಭುತವಾಗಿರುವಂತಹದ್ದು. ಆಮೇಲೆ ಅರುಣ್ ಕುಮಾರ್ ಅವರ ಕಲೆ ಇದೆಯಲ್ಲ, ಶಿಲ್ಪಿಯನ್ನ ಕೆತ್ತಿರೋದು ಅದ್ಭುತವಾಗಿರುವಂತಹದ್ದು. ಆ ಮಗುವಿನ ಮುಗ್ಧತೆ ಇರುವಂತಹದ್ದು. ಈ ಕಡೆ ಮಗುವಿನ ರೂಪದಲ್ಲೂ ನಾವು ನೋಡ್ಬೇಕು, ರಾಮನ್ನೂ ನಾವು ಅದ್ರಲ್ಲಿ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ನಿಜ, ನೀವು ಹೇಳಿದ್ ನಿಜ. ಆಮೇಲೆ ಅರುಣ್ ಯೋಗಿರಾಜ್ ಅವರು ಈ ರಾಮನನ್ನ ಕೆತ್ತನೆ ಮಾಡುವ ಮೊದಲು ಒಂದು ವ್ರತಾಚರಣೆಯನ್ನ ಮಾಡಿರ್ತಾರಂತೆ. ಮತ್ತೆ 100 ಬುಕ್ ಓದಿರೋದು ಹೆಂಗಿರ್ಬೋದು, ಹಿಂಗ ಅಂತ. ಅವರ ಕಠಿಣ ಶ್ರಮಕ್ಕೂ ನಾವು ಇಲ್ಲಿ ಪದೇ ಅದನ್ನ. ಆಮೇಲೆ ಮಗುವಿನ ಮುಗ್ಧತೆ ಹೇಗಿರುತ್ತೆ ಅಂತೇಳಿ ಸ್ವತಃ
ಸ್ಕೂಲ್ಗಳಿಗೆ ಹೋಗಿ ಮಕ್ಕಳುಗಳನ್ನ ಅವರು ನೋಡಿ ತಿಳ್ಕೊಳ್ತಾ ಇದ್ರಂತೆ. ನಿಜ ನಿಜ ನಿಜ. ಇದನ್ನೆಲ್ಲ ಕೇಳಿದಾಗ ನಿಜಕ್ಕೂ ಕೂಡ ದೈವಿಚ್ಛೆ ಅನ್ಸುತ್ತೆ. ಹೌದು 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 ನಿಜ. ಅದು ಅಷ್ಟಿಲ್ದೆ ಯಾರೋ ಒಬ್ರಿಗೆ ಒಲಿದ್ ಬಿಡಲ್ಲ. ಅದಕ್ಕೆ ಹೇಳಿದ್ದು ಹನುಮಾನ್ ಊರ್ನವ್ರು ನಾವು ರಾಮನ ಇಚ್ಛೆನೇ ಇತ್ತು ಅಂತ ಕಾಣುತ್ತೆ. 170 ಭಾಗ ಕರ್ನಾಟಕದ ಭಾಗದಿಂದಲೇ ಎಲ್ಲದೂ ಆಗ್ಬಿಡ್ಲಿ ಅಂತ. ಎಲ್ಲದ್ರಲ್ಲೂ ನಮ್ಮ ಪಾಲಿದೆ. ಅದೊಂದ್ ರೀತಿ ನಮಗೆ ಅಂದ್ರೆ ನಾವೇನೋ ಏನೋ ಹಮ್ಮೊಬ್ಬಿಮೆಯಿಂದ ಹೇಳ್ಕೊಳ್ತಾ ಇದೀವಿ ಅಂತಲ್ಲ, ಹೆಮ್ಮೆ, ಖುಷಿ, ಸಂಭ್ರಮ. ನಮ್ಮ ಪಾಲ್ ಅದ್ರಲ್ಲಿ ಹೆಚ್ಚಿದೆಯಲ್ಲ, ನಮ್ಮೂರಿನ ಶೇರ್ ಅದ್ರಲ್ಲಿ ಜಾಸ್ತಿ ಇದೆಯಲ್ಲ ಅನ್ನುವಂಥದ್ದು ಮತ್ತೊಂದು ರೀತಿಯ ಸಂಭ್ರಮ. ಇದೆಲ್ಲದರ ನಡುವೆ ರಾಮ ಏನು ಬರೀ ಅಯೋಧ್ಯೆಗೆ ಸೇರಿದವನಲ್ಲ, ರಾಮ ಕರ್ನಾಟಕಕ್ಕೆ ಸೇರಿದವನು ಅಲ್ಲ, ಆತ ಇಡೀ ವಿಶ್ವಕ್ಕೆ ಸೇರಿದವನು. ಆಮೇಲೆ ಇನ್ನೊಂದು ಪ್ರೇಮ್, ಸಾಮಾನ್ಯವಾಗಿ ನಾವು ಹಲವಾರು ಪ್ರೋಗ್ರಾಮ್ ನ ಪಬ್ಲಿಕ್ ಟಿವಿಲಿ ಮಾಡ್ಬಿಟ್ಟಿದೀವಿ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಗರ್ಭಿಣಿಯರು ಒಂದು ವಾರ ಆಚೆ ಈಚೆ ಇದ್ದವರು ಇವತ್ತೇ ಹೆರಿಗೆ ಮಾಡಿಸ್ಕೊಡಿ ಅಂತ ಡಾಕ್ಟರ್ಸ್ ಹತ್ರ ಹೋಗ್ತಾ ಇದ್ರಂತೆ. ಅಂದ್ರೆ ಅಂತ ಅಂದ್ರೆ ಅದು ರಾಮನಿಗಿರುವಂತಹ ಶಕ್ತಿ ನಿಜ. ಕೇವಲ ರಾಮ ನಾಮವಲ್ಲ, ಅದು ಅದೊಂದು ಶಕ್ತಿ, ಅದೊಂದು ಶ್ರದ್ಧೆ. ಅದಾದ ಮೇಲೆ ಅದರಲ್ಲಿ ಒಂದಂತಹ ಒಂದು ಅಗಾಧವಾದಂತಹ ತೇಜಸ್ ಇರುವಂತಹ. ನಾವು ಹಿಂದೂ ಧರ್ಮದಲ್ಲಿ ನಾವು ಎಷ್ಟು ದೇವರನ್ನ ಆರಾಧನೆ ಮಾಡಲ್ಲ, ಬಟ್ ಯಾರು ಕೇಳಿದ್ರು ಬೇರೆ ದೇವ್ರ ಹೆಸರಲ್ಲ. ರಾಮನಂತ ಗಂಡ ಸಿಗ್ಲಿ, ರಾಮನಂತ ಮಗು ಹುಟ್ಲಿ, ಮಾತೆತ್ತಿದ್ರೆ ರಾಮ 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 ಅನ್ನೋದೇ ಜಾಸ್ತಿ ನಾವು. ಹೌದು ನಿಜ ನೀವು ಹೇಳಿದ್ದು. ಆಮೇಲೆ ರಾಮ ಅಂದ್ರೇನೆ ಆತ ನಡೆದಂತಹ ದಾರಿ, ಆತನ ಮಾದರಿ ಬದುಕು ನಮ್ಮೆಲ್ರಿಗೂ ಕೂಡ ಈಗ ದಾರಿದೀಪ ಮತ್ತು ಆದರ್ಶ. ಹಾಗಾಗಿಯೇ ರಾಮನನ್ನ ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೂ ಕೂಡ ಪೂಜೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ದೊಡ್ಡ ಮಟ್ಟದಲ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಸಂಭ್ರಮಾಚರಣೆಗೂ ಕೂಡ ಮುಂದಾಗ್ತಾ ಇರುವಂತದ್ದು. ಜೊತೆಗೆ ಪ್ರೇಮ್, ನಾವೀಗ ಅಯೋಧ್ಯೆಯ ಹನುಮಾನ್ ಗಡಿಯಲ್ಲಿ ದೇವಸ್ಥಾನದಲ್ಲಿ ಆಂಜನೇಯನ ಒಂದು ಚಿತ್ರಣವನ್ನ ನೋಡ್ತಾ ಇದೀವಿ. ಎಷ್ಟೊಂದು ಅದ್ಭುತವಾಗಿ ಅಲಂಕಾರದ ಬಗ್ಗೆ ಮಾತಾಡಂಗಿಲ್ಲ ಬಿಡಿ, ಅದ್ಭುತದಲ್ಲಿ ಅತ್ಯದ್ಭುತವಾಗಿರುತ್ತೆ ಇವತ್ತು. ಅದ್ರಲ್ಲೂ ಅಯೋಧ್ಯೆಯನ್ನು ಕೇಳಬೇಕಾ, ಹೂವಿನ ಚಿತ್ತಾರ, ಭಕ್ತಿ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ಅದರ ನಡುವೆ ಅಲ್ಲಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ರಂಗೋಲಿಗಳು ಕಂಗೊಳಿಸ್ತಾ ಇದೆ. ಅದನ್ನೇ ಹೇಳುದು, ಎಲ್ಲ ಹಬ್ಬವನ್ನ ಇವತ್ತು ಒಂದೇ ದಿನ ನೋಡ್ತಾ ಇದೀವಿ. ಇಲ್ಲಿ ತನಕ ಕ್ಯಾಲೆಂಡರ್ ಅಲ್ಲಿ ಈ ದಿನ ಇರ್ಲಿಲ್ಲ, ಇನ್ನು ಮುಂದಕ್ಕೆ ಸೇರ್ಕೊಳ್ಳುತ್ತಾ ಗೊತ್ತಿಲ್ಲ, ಸೇರಿಸ್ತಾರೆ ಬಿಡಲ್ಲ. ಇಂತಹ ಅದ್ಭುತ ದಿನವನ್ನ ಮರೆಯಕ್ಕಾಗತ್ತಾ? ಕ್ಯಾಲೆಂಡರ್ ಅಲ್ಲಿ ಇಲ್ಲ ಅಂದ್ರೂ ಜನ ನೆನಪಲ್ಲಿ ಇಟ್ಕೊಳ್ತಾರೆ. ಜನವರಿ 22, 2024 ಬಹುಶಃ ನಮ್ಮ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ, ಒಂದು 10 ಪೀಳಿಗೆ ಆದ್ರೂ ಈ ದಿನ ಮರೆಯಲ್ವಾ ಅಂತ. ಆಮೇಲೆ ಏನಾಗುತ್ತೆ ಅಂದ್ರೆ ಇಡೀ ದೇಶವೇನೆ ಈ ಹಬ್ಬದಲ್ಲಿ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಧರ್ಮದ ಹಂಗಿಲ್ಲ, ಜಾತಿಯಿಂದ ದೂರ ಉಳಿದು ಪ್ರತಿಷ್ಠೆಯನ್ನ ಬದಿಗಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ರೀತಿಯ ಒಂದು ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂತಹದ್ದು ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಅಂದ್ರೆ ನಾವು ಈ ಹಿಂದೆ ಸ್ವತಂತ್ರ ಮಹೋತ್ಸವದಲ್ಲಿ ಅಂದ್ರೆ ಅಮೃತ ಮಹೋತ್ಸವದಲ್ಲಿ 75 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಈ ರೀತಿಯ ಸಡಗರವನ್ನ ದೇಶದ ಮೂಲೆಯಲ್ಲಿ ಗಮನಿಸಿದ್ವಿ. ಅದಾದ ಮೇಲೆ ಈ ರೀತಿಯ ಒಂದು ಸಂಭ್ರಮಾಚರಣೆ ದೇಶದಲ್ಲಿ ಕಾಣಿಸ್ತಾ ಇರುವಂತದ್ದು ನಿಜ. ಮತ್ತೆ ಅಯೋಧ್ಯೆಗೆ ಹೋಗ್ಬಿಡೋಣ ಪ್ರೇಮ್. ನಾವು ನಮ್ಮ ಪ್ರತಿನಿಧಿ ಅರುಣ್ ಅಗೇನ್ ಲೈವ್ ಸಿಗ್ತಾ ಇದ್ದಾರೆ. ಅರುಣ್, ಇವತ್ತು ನಾವು ಥ್ಯಾಂಕ್ ಯು, ನಮಸ್ತೆ, ವೆಲ್ಕಮ್ ಅನ್ನಲ್ಲ, ಜೈ ಶ್ರೀರಾಮ್ ಅಂತಾನೆ ಶುರು ಮಾಡೋಣ. ಒಂದೇ ದಿನ ಸಿಗೋದು ಇಂತಹ ಭಾಗ್ಯ ನಮಗೆ, ಜೈ ಶ್ರೀರಾಮ್ ಅಂತ ಹೇಳಕ್ಕೆ. ಜೈ ಶ್ರೀರಾಮ್ ಅರುಣ್, ಹೇಳಿ, ಹನುಮಾನ್ ಗಡಿಯಲ್ಲಿದ್ದೀರಿ, ಯಾವ ರೀತಿಯ ವಿಶೇಷ ಪೂಜೆ ನಡೀತಾ ಇದೆ? ಜೈ ಶ್ರೀರಾಮ್. ನೋಡಿ ವಿದ್ಯಾ, ಎಕ್ಸ್ಕ್ಲೂಸಿವ್ ಆಗಿರುವಂತ ಒಂದಿಷ್ಟು ದೃಶ್ಯಗಳನ್ನ ನಮ್ಮ ವೀಕ್ಷಕರಿಗೆ ನಾನು ಕೊಡಬೇಕಾಗಿದೆ. ಸೊ ನಾನೀಗ ಹನುಮಾನ್ ಗಡಿಯಿಂದ ಮೇಲ್ಭಾಗಕ್ಕೆ ಬಂದಿದ್ದೀನಿ. ಇದಿಷ್ಟು ಮೆಟ್ಲು ಹತ್ಕೊಂಡು ಬರಬೇಕಾಗತ್ತೆ. ಮೆಟ್ಲು ಹತ್ಕೊಂಡು ಬಂದ ನಂತರ ನಿಮಗೆ ಸಂಪೂರ್ಣವಾಗಿ ಇವತ್ತು ಹನುಮಂತನ ದರ್ಶನವನ್ನ ಮಾಡ್ತೀವಿ. ಇಲ್ಲಿಯವರೆಗೂ ನೀವು ಹನುಮಾನ್ ಗಡಿ ಅನ್ನೋದನ್ನ ಆಚೆಯಿಂದ ನೋಡ್ತಾ ಇದ್ರಿ, ಕೆಲವೊಂದಿಷ್ಟು ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬಟ್ ಇವತ್ತು ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಹನುಮಾನ್ ಗಡಿಯ ಸಂಪೂರ್ಣ ದೃಶ್ಯವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇದಿಷ್ಟು ಕೂಡ ತಯಾರಿ ಆಗಿದೆ. ಇದೆಲ್ಲವೂ ಕೂಡ ಹನುಮಾನ್ ಗಡಿ ಇದೆ. ಇಲ್ಲೆಲ್ಲವೂ ಕೂಡ ಹನುಮಾನ್ ಚಾಲೀಸನ್ನ ಕೂಡ ಬರೆದಿದ್ದಾರೆ. ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ, ಹರೇ ಕೃಷ್ಣ ಅಂತ ಬರೆದಿದ್ದಾರೆ, ರಾಮ್ ಅಂತ ಬರೆದಿದ್ದಾರೆ. ಎಲ್ಲಾ ಗೋಡೆಗಳ ಮೇಲೂ ಕೂಡ ನೀವು ಇದನ್ನ ನೋಡಬಹುದು. ಭಜನೆ ಕೂಡ ಆಗ್ತಾ ಇದೆ. ಸೊ ಸಂಪೂರ್ಣವಾಗಿ ಒಂದು ರೌಂಡ್ ಅನ್ನ ಹಾಕಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಭಜನೆ ನಡೀತಾ ಇದೆ ವಿದ್ಯಾ. ಈ ಕಡೆಗೆ ಯಾವಾಗಿದ್ರೂ ಕೂಡ ಇಲ್ಲಿ ಭಜನೆ ನಡೀತಾ ಇರುತ್ತೆ ಸದಾಕಾಲ. ಇದು ಹನುಮಾನ್ ಗಡಿಯ ಒಳಗಡೆಗೆ ಹನುಮಾನ್ ಮಂದಿರದಲ್ಲಿ. ಇನ್ನೊಂದು ಕಡೆಗೆ ನಿಮಗೆ ಹನುಮಂತನ ದರ್ಶನವನ್ನ ಕೂಡ ಈಗ ಮಾಡಿಸ್ಬಿಡ್ತೀನಿ ವಿದ್ಯಾ. ಈ ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಂಥದ್ದು. ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಹನುಮಂತನ ದರ್ಶನವನ್ನ ಮಾಡಬೇಕಾಗಿದೆ. ನಿಮಗೆ ಎಲ್ಲೂ ಕೂಡ ಸಿಗದೇ ಇರೋ ದೃಶ್ಯ ಇಲ್ಲಿ ಸಿಗುತ್ತೆ. ಅದು ಏನಂದ್ರೆ, ತಾಯಿಯ ಮಡಿಲಿನಲ್ಲಿ ಇರುವಂತಹ ಹನುಮಂತ. ರಾಮ ಇಲ್ಲಿ ಹೇಳಿರ್ತಾನೆ, ನೀನು ಈ ಕೋಟೆಯನ್ನ ಕಾಯಬೇಕು ಅಂತ ಹೇಳಿ. ಹಾಗಾಗಿನೇ ಹನುಮಾನ್ ಗಡಿ ಅಂತ ಹೇಳಿ ಮಾಡಿಟ್ಟಿದ್ದು. ಸೊ ಇದು ಹನುಮಾನ್ ದರ್ಶನವನ್ನ ಮಾಡ್ತಾ ಇದ್ದೀವಿ ನಾವು. ಅಂಜನಿ ಪುತ್ರ ಆಂಜನೇಯ ತಾಯಿಯ ಮಡಿಲಿನಲ್ಲಿ ಕೂತಿರುವಂತ ಹನುಮನ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಇದು ಹನುಮಾನ್ ಗಡಿ ತುಂಬಾ ವಿಶೇಷವಾಗಿರುವಂತದ್ದಿದೆ. ಸೊ ಯಹಾ ಕಾ ವಿಶೇಷತೆ ಕ್ಯಾ ಹೈ? भैया यहाँ नहीं करिए,
ಓಕೆ, ಅವ್ರು ಯಾರು ಕೂಡ ಮಾತನಾಡೋದಿಲ್ಲ, ಅಲ್ಲಿ ಅವಕಾಶ ಕೊಡೋದಿಲ್ಲ. ಬಟ್ ನಮಗೆ ಈ ದೃಶ್ಯಗಳನ್ನ ಕೊಟ್ಟಿದ್ದೇ ಬಹಳ ವಿಶೇಷವಾಗಿರುವಂಥದ್ದು. ವಿದ್ಯಾ, ನಾನು ಸಂಪೂರ್ಣವಾಗಿ ನಿಮಗೆ ಎಲ್ಲ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಮತ್ತೊಂದಿಷ್ಟು ಅತ್ಯಂತ ಪ್ರಪಂಚದಲ್ಲಿ ನಿಮಗೆ ಅಂಜನಿ ಪುತ್ರ ತಾಯಿಯ ಮಡಿಲಿನಲ್ಲಿ ಕೂತಿರುವಂತ ಹನುಮಂತನ ದೃಶ್ಯವನ್ನ ನಿಮಗೆ ಕಾಣಸಿಗೋದು ಇದೇ ಹನುಮಾನ್ ಗಡಿಯಲ್ಲಿ. ಇಲ್ಲೆಲ್ಲವೂ ಕೂಡ ವಿಶೇಷತೆಯಿಂದ ಕೂತ್ಕೊಂಡಿರುವಂಥದ್ದು. ಬಹಳ ಅದ್ಭುತವಾಗಿರುವಂತಹ ಈ ಹನುಮಾನ್ ಗಡಿಯಲ್ಲಿ ನಿಮಗೆ ಅನೇಕರು ಬಂದು ಇಲ್ಲಿ ಕೂತ್ಕೊಳ್ಳುತ್ತಾರೆ. ಅವ್ರದೇ ಆದ ರೀತಿಯಲ್ಲಿ ಧ್ಯಾನವನ್ನ ಕೂಡ ಮಾಡ್ತಾರೆ. ನೀವು ನೋಡುವಂತಹ ದೃಶ್ಯಗಳನ್ನ ನೀವು ಅದ್ಭುತವಾಗಿ ಇದು ತಪಸ್ಸುಗಳನ್ನ ಮಾಡ್ಕೊಂಡು ಕೊಡ್ತಾರೆ, ಧ್ಯಾನವನ್ನ ಮಾಡ್ತಾರೆ. ಅನೇಕರು ಈ ಹನುಮಂತನ ದರ್ಶನವನ್ನ ಮಾಡದೇನೆ ರಾಮನ ದರ್ಶನವನ್ನ ಮಾಡೋಕ್ ಹೋಗೋದೇ ಇಲ್ಲ. ಇಲ್ಲಿರುವಂಥದ್ದು ಏನು ಅಂತಂದ್ರೆ, ಹನುಮನ ದರ್ಶನ ಆದ ನಂತರವೇ ರಾಮನ ದರ್ಶನ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರತೀತಿ. ಹಾಗಾಗಿ ರಾಮ ಮಂದಿರದ ಕೆಳಭಾಗದಲ್ಲಿ, ಅಂದ್ರೆ ರಾಮ ಮಂದಿರ ಇದು ಬೆಟ್ಟದಲ್ಲಿ, ಒಂದು ಬೆಟ್ಟದಲ್ಲಿದೆ. ಆ ಬೆಟ್ಟಕ್ಕೆ ಹೋಗಬೇಕು ಅನ್ನೋದಾದ್ರೆ ಬೆಟ್ಟದ ಅಡಿಯಲ್ಲಿ ಬರುವಂತ ಈ ಹನುಮಾನ್ ಗಡಿ ಏನಿದೆ, ಇಲ್ಲಿಂದನೇ ಹೋಗಬೇಕಾಗತ್ತೆ ವಿದ್ಯಾ. ಎಸ್, ಸದ್ಯಕ್ಕೆ ಧನ್ಯವಾದ ಅರುಣ್ ತಮ್ಮ ಡೀಟೇಲ್ಸ್ಗೆ. ಹನುಮಾನ್ ಗಡಿಯಲ್ಲಿ ಹನುಮನ ಪೂಜೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ. ಉಳಿದಿರುವಂಥದ್ದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಮ್ಮ ಊರಿನ ಶಿಲೆ, ನಮ್ಮ ಊರಿನ ಶಿಲ್ಪಿ ಕೆತ್ತಿರುವಂತಹ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ. ಏನಿದು ಪ್ರಾಣ ಪ್ರತಿಷ್ಠಾಪನೆ ಅಂತ ಅವತ್ತಿಂದಲೂ ಅಂತ ಇದ್ವಿ. ಅಂದರೆ ದೈವಿಕ ಕಳೆಯನ್ನು ಕೊಡ್ತಾರೆ. ಆ ದೈವಿಕ ಟಚ್ ಸಿಕ್ಕ ನಂತರ ಹೇಗೆ ಕಂಗೊಳಿಸ್ತಾನೆ ಅಂತ ನೋಡೋಕ್ಕಿರುವಂಥದ್ದು ಮಾತ್ರ ಬಾಕಿದೆ.